ಗೈಸ್ ನಾವು ನೋಡಿದ ಸ್ಪಾಟ್ ಇನ್ನು ತುಂಬಾ ದೂರ ಇದೆ. ಸೋ ಬ್ಯಾಡ್ಲಿ ಐ ವಾಂಟೆಡ್ ಟು ಹ್ಯಾವ್ ಬಾಯ್ಲ್ಡ್ ರೈಸ್. ಓಕೆ, ಇಲ್ಲೇ ಒಂದು ರೂಮ್ ಇದೆ. ಇಲ್ಲಿಂದಾನೆ ಪೂಲ್ ವ್ಯೂ ಇದೆ. ಮಗಳು ಇಲ್ಲಿ, ಅಮ್ಮ ಅಲ್ಲಿ. ಗೈಸ್ ಇವಾಗ ಫೈನಲಿ ಒಂದು ರೇಂಜಿಗೆ ರೆಡಿ ಆಗಾಯಿತು. ತಲೆಯನ್ನು ಬೆಟ್ಟಾಗಿದೆ, ಹಂಗೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಐ ಥಿಂಕ್ ಸೇಮ್ ವಿತ್ ಯಶು ಕೂಡ ಇವರು ಮ್ಯಾಚಿಂಗ್ ಹಾಕೊಂಡಿದ್ದಾರೆ. ಇವರಿಬ್ರು ಕೂಡ ಒಂದು ರೇಂಜಿಗೆ ಮ್ಯಾಚ್ ಮಾಡ್ತಿದ್ದಾರೆ. ಪರ್ಪಲ್ ನಂದು ಒಂದು ರೇಂಜಿಗೆ ಶೈನಿ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ದಟ್ಸ್ ನೈಸ್. ಹಸ್ವಾಗ್ತಿದೆ. ಅವರು ಕೂಡ ನಮಗೆ ಕರಿತಾ ಇದ್ರು ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹೋಗುವ. ಈಗ ಒಬ್ಬೊಬ್ಬರಾಗೆ ಬರ್ತಾರೆ ನೋಡಿ. 1 ಗಂಟೆಗೆ ಊಟಕ್ಕೆ ಹೋಗ್ಬೇಕಿತ್ತು, 2 ಗಂಟೆಗೆ ಹೋಗ್ತಾ ಇದೀವಿ. ಸೋ ಬ್ಯಾಡ್ಲಿ ಐ ವಾಂಟೆಡ್ ಟು ಹ್ಯಾವ್ ಬಾಯ್ಲ್ಡ್ ರೈಸ್. ಸೊ ಫೈನಲಿ ಅದು ಸಿಕ್ತು. ನನಗೆ ಮ್ಯಾಂಗ್ಳೂರಲ್ಲಿ ತಿಂದಿದ್ದು ನೆನಪಾಗುತ್ತೆ. ಸೊ ಬಾಯ್ಲ್ಡ್ ರೈಸ್ ನೋಡೋದ್ರಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ. ಸೊ ಇವಾಗ ಇಷ್ಟು ಫುಡ್ ಬಂದಿದೆ, ಅದನ್ನು ತಿನ್ನಬೇಕು. ಸೊ ಗೈಸ್ ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ನನಗೇನೋ ವರ್ಕ್ ಕಾಲ್ಸ್ ಬಂದಿತ್ತು. ಐ ಮೀನ್ ಇಟ್ಸ್ ನಾಟ್ ಲೈಕ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ವರ್ಕ್, ಬಟ್ ಇಟ್ ವಾಸ್ ಲೈಕ್ ಅ ಡಿಫ್ರೆಂಟ್ ವರ್ಕ್ ಕಾಲ್. ಸೊ ಹಂಗಾಗಿ ನನಗೆ ಊಟ ಮಾಡಬೇಕು, ಮೂಡಕ್ಕೆ ಹೋಗೋದು, ಕರೆಕ್ಟಾಗಿ ತಿನ್ನೋಕ್ಕೂ ಆಗಿಲ್ಲ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನೋಡಿ ಕೆಳಗೆ ಹೋಗೋಣ, ಫಿಗರ್ ಔಟ್ ಮಾಡ್ಕೋಣ. ಆ ಕಾಫಿ ಇದಿದಲ್ಲ ಗೈಸ್, ಸರ್ ಅಂತಿದ್ದು ನಾನು ಏನೋ ಆಗ್ಬಿಟ್ಟಿದೆ. ಸರ್ ಅಂತಿದ್ದೀನಿ, ಪೋಕೋ ಅಂತಿದ್ದೀನಿ, ಯಶುಗೆ ಏನೇನೋ ಆಗ್ಬಿಟ್ಟಿದೆ ನನಗೆ ಇವತ್ತು. ಸೊ ಇವತ್ತು ಆ ಕಾಫಿ ತೋಟಕ್ಕೆ ಹೋಗೋಣ ಅಂತ ಕೂಡ ಅಂದ್ಕೊಂಡು, ಸಾರಿ ಟೀ ತೋಟಕ್ಕೆ. ಅದೇ ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ನೋಡೋಣ ಏನಾಗುತ್ತೆ. ಎಲ್ಲೋ ಕೇಳಿದಲ್ಲ ಈಶ್ವರನ ಊದೋಟ ಅಂತ. ಓಕೆ 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 ಓಕೆ. ಏನ್ ತಿಂತದ ನಿನ್ ಕಟಮ್ ಕಟ್? ಓ ಹಂಗೆ ಯಾರು ತೋರಿಸ್ತಾರ ಅಪ್ಪಾಜಿ? ನಮ್ಮಪ್ಪ ಬಾಯಿಲಿರೋದೆಲ್ಲ ತೋರಿಸ್ತವ್ರೆ. ಸೊ ನಮ್ಮಪ್ಪ ಇದನ್ನ ತಿಂತಾರದು. ಇವಾಗ ಹೋಗುವ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವ್ರದ್ದು ಮತ್ತೆ ಅವ್ರದ್ದು ಆನಿವರ್ಸರಿ ಅಂತೆ. ನಮ್ಮ ಅಣ್ಣ ಅದಕ್ಕೆ ನಮಗೊಂದು ಸ್ವಲ್ಪ ಟೈಮ್ ಬೇಕು ನಾಳೆ ಅಂತ ಹೇಳ್ತಿದ್ರು. ಸೊ ನಾಳೆ ಓಡೋಣ ಅಂದ್ಕೊಂಡಿದ್ವಿ. ಬಟ್ ಸೊ ಹಾಗಾಗಿ ಸಿನ್ಸ್ ಇಟ್ ಇಸ್ ದೇರ್ ಆನಿವರ್ಸರಿ, ಇನ್ನೊಂದಿನ ಎಕ್ಸ್ಟೆಂಡ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಅದು ಎಲ್ಲಿ ಎಕ್ತಾ ಅಂತ ನೋಡೋಣ. ಓಹೋ, ಬಿಸಿಲಲ್ಲಿ ಫುಲ್ ಟಾಣ ಹೋಗ್ಬಿಡ್ತೀನಿ ಇವಾಗ. ನೋಡಿ ಇವಾಗಲೇ ಡವಿ ಆಗ್ಬಿಟ್ರು ಅವರು. ಬಿಸಿಲು ಮಾತ್ರ ಸಖತ್ತಾಗಿದೆ. ಇವಾಗ ಇಲ್ಲೊಂದೆರಡು ಫೋಟೋಸ್ ತೊಗೊಳೋಣ. ಈ ಸಖತ್ತಾಗಿ ಬರುತ್ತೆ. ಮಾಡ್ರಿ ಏನೋ ಮಾಡಿದ್ರಲ್ಲ, ಮಾಡ್ರಿ ಕೈಸ್. ನಮ್ಮಮ್ಮ ಏನೋ ಡ್ಯಾನ್ಸ್ ಮಾಡ್ತಿದ್ರು. ಮಾಡ್ರಿ ಅಮ್ಮ ಮಾಡ್ರಿ. ಹಂಗಲ್ಲ ಆಗ್ಲೇನೋ ಮಾಡಿದ್ರಿ, ಹಿಂಗೆಂಗೋ ಮಾಡಿದ್ರಲ್ಲ, ಹಿಂಗೆಲ್ಲ ಮಾಡಿದ್ರಲ್ಲ, ಮಾಡ್ರಿ. ನಾವು ನಾಟಕಗಳು ತಪ್ಪಿಸ್ಕೊಳಕ್ಕೆ ನಾನು ವಾಚ್ ಹಾಕೊಂಡವ್ರು ನೋಡಿ ನಮ್ಮಮ್ಮ. ನಂದೇ ಬಿಟ್ಟು ಬಂದ್ಬಿಟ್ಟಿನಿ, ಎಲ್ಲ ನಿಂದೆ. ಸರಿ ನಡ್ರಿ ಮಾಡೋಣ. ಎಷ್ಟು ಮಾಡು, ಎಷ್ಟು ಬರುತ್ತೆ ಮಾಡು. ಡ್ಯಾಮಿಯಂಗೂರ್. ಓಕೆ ಓಕೆ. Come here. This side come. ಇಲ್ಲ ಅಲ್ಲ ಅಮ್ಮ ಬರ್ಲಿ ತಡಿ, ಇರ್ತಿರ್ಲಿ ಇನ್ನು. ಥ್ಯಾಂಕ್ ಯು. ಕಮ ಇವತ್ತು ಐ ಲವ್ ಯು. ಹೇಳಿದ್ರು ಐ ಲವ್ ಯು. ಇನ್ನೊಂದ್ಸಲ ಹೇಳ್ರಿ. ಕೊಟ್ಬಿಟ್ಟು ಐ ಲವ್ ಯು ಕರಿಯಾ ಅಂತ ಕೊಡ್ರಿ. ಲವ್ ಯು ಟು ಕರಿಯಾ. ಹಂಗಲ್ಲ ಕೈ ಕೊಡ್ಬೇಕು. ಕರಿಯಾ. ಐ ಲವ್ ಯು ಕರಿಯಾ ಅಂತ ಕೊಡ್ರಿ. ಐ ಲವ್ ಯು ಕರಿಯಾ. ಸ್ಮೆಲ್ ಇದೆ, ಇದು ಸ್ಮೆಲ್ ಇದೆ. ವಾಪಸ್ ಕೊಡಪ್ಪಾಜಿ. ಒಂದು ಹೂವು ಬೀಳಿಸ್ತು. ಥ್ಯಾಂಕ್ ಯು. ಐ ಲವ್ ಯು ಟು ಸಿಡ್ಕೇನ್ರಿ. ಐ ಲವ್ ಯು ಟು ಸಿಡ್ಕಿ ಅಂತ ಹೇಳ್ರಿ. ಅವ್ರ ಕರಿ ಅಂದಾಗ ಅಪ್ಪ ಒಪ್ಕೊಳ್ಳಿಲ್ವಾ? ಏನಪ್ಪಾಜಿ ನೀವು ಸುಮ್ಮನಿದ್ರಿ ತಾನೆ, ನೀವು ಹಂಗೆ ಒಪ್ಕೋಬೇಕು. ಕೊಡ್ರಿ. ಐ ಲವ್ ಯು ಸಿಡ್ಕಿ. ಇಸ್ಕೊಳಮ್ಮ, ಪ್ರೀತಿಯಿಂದ ಕೊಡ್ಬೋದು, ಇಸ್ಕೋಬೇಕು. ಮಂಡಿ ಉರ್ಕೊಂಡು ಕೊಡ್ಬೇಕಂತ ಅಪ್ಪಾಜಿ, ಮಂಡಿ ಉರ್ಕೊಂಡು ಕೊಡ್ಬೇಕಂತ. ಕೊಡ್ರಿ. ಮಂಡಿ ಉರ್ಬಿಟ್ಟು ಕೊಡ್ಬೇಕಂತ ನೋಡಿ. ನಮ್ಮ ಅಪ್ಪಂಗೆ ಮಂಡಿ ನೋವು ಗೈಸ್, ಹಂಗಾಗಿ ಇಟ್ಸ್ ಓಕೆ. ಬೇಡ ಆಮೇಲೆ ಮತ್ತೆ ನೋವು ಹೋಗ್ಬಿಟ್ರೆ ನಾಳೆ ನಡೀದ್ ಕಷ್ಟ ಆಗ್ಬಿಡುತ್ತೆ. ಗೈಸ್ ಇವಾಗ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡಾಯ್ತು. ಹಂಗೆ ಇನ್ನೇನು ಮಾಡೋದು ಅಂತ ಸುತ್ತಾಡ್ತಾ ಇದೀವಿ. ಐ ವಾಂಟ್ ಟು ಗೋ ನಿಯರ್ ದಟ್ ಫಾಲ್ಸ್ ಇದಲ್ಲ, ಅಲ್ಲಿ ಮತ್ತೆ ಹೋಗಬೇಕು. ಇವಾಗ ಅಷ್ಟು ವಾಟರ್ ಫಾಲ್ಸ್ ಇಲ್ಲ. ರೈನಿ ಸೀಸನ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಅಂದೆ. ಬಟ್ ಹವೇವಾ ನೋಡಿ, ಅಲ್ಲಿ ಫೋಟೋ, ಅಪ್ಪ ಅಮ್ಮಂದು ಫೋಟೋ ಅಲ್ಲಿ, ಇವರಿಬ್ರದ್ದು ಇಲ್ಲಿ, ನಾನೊಬ್ಳೆ ಇಲ್ಲಿ.
ಗೈಸ್ ಇವಾಗ ಇಲ್ಲಿ ಬರೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಕರ್ಕೊಂಬಂದ್ರು. ಯಪ್ಪ ನಂಗೆ ಭಯ ಆಗುತ್ತೆ ಈ ಥರ ಇದೆ ಜಾಗದಲ್ಲಿ, ಸಕ್ಕತ್ ಭಯ ಆಗುತ್ತೆ ಈ ಥರ ಜಾಗದಲ್ಲಿ. ಹೆಂಗಿದೆ ನೋಡಿ ಇಲ್ಲಿ, ಬಿದೋಗ್ಬಿಡ್ತೀನಿ ಅಂತ ಫೀಲ್ ಆಗುತ್ತೆ ನನಗೆ. ಮೊದಲೇ ಹೈಟ್ಸ್ ಅಂದರೆ ಭಯ ಆಗುತ್ತೆ. ನಿಮ್ ತೆಗಿಬೇಕಾ? ನಮ್ಮಮ್ಮ ನೋಡಿ ಔಟ್ಫಿಟ್ ತೆಗೆಸ್ಕೊಂಡು ನಾನು ಕರ್ಕೊಂಬಂದ್ರಿ ಇಲ್ಲಿ. ನೀನು ತೆಕ್ಕ ಅಂತ ಹೇಳ್ತಿರೋದು. ನಂಗೆ ಬಿದೋಗ್ತೀನಿ ಅಂತ ಭಯ ಆಗ್ತಿದೆ. ಏನಿಲ್ಲ ತಗ, ಈ ಕಡೆ ಬಂದು ನಿಂತ್ಕೊಳ್ರಿ, ಆ ಕಡೆ ನಿಂತ್ಕೊಳ್ರಿ. ನೀ ಅಲ್ಲಿ ಹೋಗು. ಸೊ ಗೈಸ್ ಇಲ್ಲಿ ವ್ಯೂ ಪಾಯಿಂಟ್ಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಅಂತ 20 ರೂಪಾಯಿ ತೊಗೊಂಡ್ರು ನಮ್ಮ ಹತ್ರ. ಅಲ್ಲೇನೋ ಒಂದು ಆಫೀಸ್ ಮಾಡ್ಕೊಂಡು ಗೊತ್ತಿಲ್ಲ, ಅದಕ್ಕೊಂದು ರೆಸಿಪ್ಟ್ ಕೊಟ್ಟರು 20 ರುಪೀಸ್ಗೆ. ಇದು ಫುಲ್ ನೋಡಿ ಕಲ್ ಇದೆ. ಇದ್ರ ಮೇಲೆ ಕಾರ್ ತೊಗೊಂಡು ಹೋಗ್ತಾನೆ ನಮ್ಮಣ್ಣ. ಓ ಆ ಗುಡ್ಡಕ್ಕೆ ಹೋಗ್ಬೇಕು. ಸುಮ್ಮನೆ ಇಲ್ಲಿ ಬಂದ ಅದೇ ಇನ್ನು ಸುತ್ಕೊಂಡ್ ಬರ್ಬೇಕು ಇಲ್ಲಿಗೆ ಅಲ್ಲಿಗೆ. ಅಲ್ಲೇ ಹೋಗ್ಬೇಕು. ಅಂಗಡಿ ಇತ್ತಕ್ಕೆ. ಇವಾಗ ಎಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಸೊ ಅದೇ ತರ ಅಲ್ಲಿ ಮೇಲ್ಗಡೆನು ಕುತ್ಕೊಂಡವ್ರೆ ಜನ ಎಲ್ಲ. ಗಾಳಿಪಟ ಹಾರಿಸ್ತವ್ರೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಕ್ಯಾನ್ ಸಿ. ನೋಡಿ ಗಾಳಿಪಟ ಹಾರಾಡ್ತಾ ಇದೆ. ಎಲ್ಲ ಜನ ಊರೆಲ್ಲ ಬಿಟ್ಬಿಟ್ಟು ಬರೀ ಇದನ್ನ ಮಾಡಕ್ ಬಂದವ್ರು ಇಲ್ಲಿಗೆ. ಮಾಡಕ್ ಕೆಲ್ಸಿಲ್ಲ ಜನಕ್ಕೆ. ನಾವು ಅವರು ನೋಡಕ್ ಬಂದಿದೀವಿ 20 ರೂಪಾಯಿ ಕೊಟ್ಬಿಟ್ಟು. ಎಂತ ಜನ ನಾವೆಲ್ಲ. ಬಟ್ ಇಲ್ಲಿ ಏನೋ ಸನ್ಸೆಟ್ ಆಗತ್ತಂತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಳ್ದೋಗ್ಬಿಟ್ಟು ಕುತ್ಕೋತೀವಿ. ಮಳೆ ಆಗ್ಲಿಲ್ಲ ಅಂತಂದ್ರೆ ಸನ್ಸೆಟ್ ನೋಡ್ಬೋದು. ಮಳೆ ಆದ್ರೆ 20 ರುಪೀಸ್ ವೇಸ್ಟ್ ಅಷ್ಟೇ, ಇನ್ನೇನಿಲ್ಲ. ಗಾಳಿಪಟ ನೋಡಿ ಅಲ್ಲಿ. ಓ ಸಖತ್ತಾಗಿ ಹಾರಿಸಿದ್ದಾರೆ. ಫುಲ್ ಮೇಲೋಗಿದೆ. ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇರೋದು ಅಷ್ಟೇ. ನೋಡಿ ಇಲ್ಲಿ ಇದೆ. ನಾನು ಅಲ್ಲಿ ನೋಡಿಲ್ಲ, ಇಲ್ಲಿ ನೋಡ್ತೀನಿ. ಗೈಸ್ ನಾವು ನೋಡಿದ ಸ್ಪಾಟ್ ಇನ್ನು ತುಂಬಾ ದೂರ ಇದೆ. ಅಲ್ಲಿದೆ ನೋಡಿ, ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ. ಇಲ್ಲಿ ಬರೀ ಗಲೀಜ ಕಾಣಿಸ್ತಿದೆ ಅಂತ ಗೊತ್ತು. ಎಲ್ಲ ಹೆಂಗ್ ಬೇಕು ಹಂಗೆ ಕಸ ಬಿಸಾಕ್ಬಿಟ್ಟಿದ್ದಾರೆ ಗೈಸ್. ಹೊರಗಡೆ ಬಂದಾಗ ಅಟ್ಲೀಸ್ಟ್ ಒಂದು ಡಸ್ಟ್ಬಿನ್ ಪ್ಲೇಸ್ ಮಾಡಬೇಕು ಗೈಸ್. ಇಲ್ಲಾಂದ್ರೆ ಈ ಕ್ರೌಡ್ಗಳು ಹಿಂಗೆ ನಿಲ್ಬೇಕು, ಅಲ್ಲಿ ಬಿಸಾಕೋಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿರುವಂಥ ಜಾಗ ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ. ದಿಸ್ ಇಸ್ ಹೌ ಬ್ಯೂಟಿಫುಲ್ ಇಟ್ ಇಸ್. ಹಾಂ, ಎಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತವ್ರೆ. ಅಪ್ಪ ಅಮ್ಮ ಅಲ್ಲಿ ದೂರಕ್ಕೆ ಹೋಗಿದ್ದಾರೆ. ನೀನು ತೋರಿಸ್ತಿದ್ದಲ್ಲ ಶೋ ಫಾಲ್ಸ್ ಇಲ್ಲಿ. ಓ ಮತ್ತೆ 2 ಮಿನಿಟ್ಸ್ ಅಂತ ತೋರಿಸ್ತಿತ್ತು. ಸಾರಿ 9 ಮಿನಿಟ್ಸ್ ಅಂತ ತೋರಿಸ್ತಿತ್ತು. 2 ಕಿಲೋಮೀಟರ್ಸು ಇದನ್ನ ಅದು ಫಾಲ್ಸ್ ಅನ್ಕೊಂಡೆ. ಫಾಲ್ಸು ಇನ್ನೂ 8 ಕಿಲೋಮೀಟರ್ಸ್ ಏನೋ ಐತೆ. ನಿನ್ನ ಇಲ್ಲಿಂದ ಕೆಳಕಪ್ಪಲ್ಲ ತಾನು ಬ್ಯಾಡ. ಊರ್ ಭಾಷೆ. ಊರ್ ಭಾಷೆ ಎಲ್ಲ ಒಂದೇ ಮನೆ ಅಲ್ವಾ? ಫುಲ್ ಸ್ಪೈಕ್ ಆಗ್ತದೆ. ಲೈಟ್ ಸ್ಲೋಲಿ ಶಿಫ್ಟ್ ಆಗ್ತಾ ಇದೆ ನೋಡಿ. ಸನ್ಸೆಟ್ ಇಲ್ಲೇ ಆಗುತ್ತೋ ಬೇರೆ ದೂರ ಆಗುತ್ತೋ ಅಂತ ನಂಗೆ ಇವಾಗ ಡೌಟ್ ಆಗ್ತಾ ಇದೆ. ಇಲ್ಲೇ ಆಗದ? ಅಲ್ಲಿಂದ ಕೆಳಗೆ ಬರುತ್ತಲ್ವಾ ಸಣ್ಣ ಯೋಚನೆ ಯಾವಾಗ ಎಳಿತಾಳಂತೆ. ಈಗ ಸ್ವಲ್ಪ ಲೈಟ್ ಕೂಡ ಕಮ್ಮಿ ಆಯ್ತು. ಇವತ್ತು ಮಳೆ ಬರುತ್ತಾ ಅಂತ. ಏನು ವರ್ಷ ಮಳೆ ಬರುತ್ತಾ? ಏನ್ ಹೇಳ್ತಿದೆ ನಿಮ್ಮ ವೆದರ್ ರಿಪೋರ್ಟ್ ಅಲ್ಲಿ? ಮಳೆ ಏನಿಲ್ಲ. ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಲು. ನೋಡ್ತೀನಿ. ನೀನ್ ಯಾಕೆ ರಿಪೋರ್ಟರ್ ಆಗಿ ಬರ್ತಿತ್ತು ಎಷ್ಟು? ನಿಮ್ ಊರ್ ಭಾಷೆ ಬಂದ್ಬಿಡುತ್ತೆ ಅಂತನಾ? 7 ಗಂಟೆ ಮಳೆ ಇದೆ. ನನಗೆ ಕುತ್ಕೋಬೇಕು ಅನಿಸ್ತದೆ. ಇವ್ರು ಯಾರು ಎಲ್ಲೂ ಕುತ್ಕೊಳಕ್ಕೆ ಬರಂಗಿಲ್ಲ ಗೈಸ್. ಆ ಕಡೆ ಹೋಗಿದ್ರೆ ಆರಾಮಾಗಿ ಕುತ್ಕೋಬೋದಿತ್ತು. ಇಬ್ರು ಅಲ್ಲೇ ಸಪ್ರೇಟ್ ಆಗಿ ನಮಗೆ ಸಂಬಂಧ ಇಲ್ಲ ಹಂಗೆ ಹೋಗಿ ನಿಂತಿದ್ದಾರೆ ನೋಡಿ ಇಲ್ಲಿ. ನೋಡ್ರಲ್ಲಿ ನಮ್ಮ ಕಡೆ ಗಮನನೇ ಇಲ್ಲ. ಪೇರೆಂಟ್ಸ್ ಎಲ್ಲಪ್ಪ ಕಳ್ದೋಗ್ಬಿಟ್ಟಿದ್ಯಾ ಅಪ್ಪಾಜಿ? ಇಲ್ಲಿ ನಿಯರ್ಬೈ ಪೊಲೀಸ್ ಸ್ಟೇಷನ್ ಫೋನ್ ಮಾಡಪ್ಪ. ಪಾಪ ಹುಡುಗ ಕಳ್ದೋಗ್ಬಿಟ್ಟಿದ್ದಾನೆ. ಅವ್ರ ಅಪ್ಪ ಅಮ್ಮಂಗೆ ಹುಡ್ಕೊಡೋಣ. ಏನಪ್ಪ ಬಟ್ಟೆ ಮೇಲೆ ಚೆಲ್ಕೊಂಡು ಹಿಂಗ್ ತಿನ್ಕೊಂಡ್ಬಿಟ್ಟಿದ್ಯಾ? ಏನ್ ತಿಂದ್ಯಾ? ಹಂಗೆ ಕಾಗೆ ಬೇಕು ಹಾಕಿರೋದಾ? ಯಾವ ಕಡೆ ಹಾಕಿರೋದ? ಬನ್ನಿ ಇಲ್ಲೇ ಇದೀವಿ. ಅಪ್ಪಾಜಿ ಡಯಲ್ ಮಾಡಪ್ಪ. ಡಯಲ್ ಮಾಡ್ದಲ್ಲೇ ಕಾಲ್ ಮಾಡ್ತಾರೆ ಇವರು. ಇವರು ಕುತ್ಕೊಂಡ್ರು ನಾವು ಕುತ್ಕೋತೀವಿ. ಇವಾಗ ಇಲ್ಲಿ ಸೀಬೆ ಮರ ಇದೆ. ಅಲ್ಲಿ ಸೀಬೆಕಾಯಿ ಒಂದು ಇಲ್ಲ. ಬಿಕಾಸ್ ಇಲ್ಲಿ ಬರೋ ಜನ ಕಿತ್ಕೊಂಡು ತಿಂತಾರಲ್ಲ ಅದಕ್ಕೆ. ಜಿಪ್ ಲೈನ್ ಬೇರೆ ಇದೆ ಗೈಸ್ ಇಲ್ಲಿ. ಅದೆಲ್ಲ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋ ತನಕ ಆಮೇಲೆ ಏನು ಫಸ್ಟಿನ ಸಾರಿ ಒಂಥರ ಖುಷಿ. ಯಶೋರ್ ಹೋಗಿಲ್ವೇನಲ್ವಾ? ಯಶೋನು ಕರ್ಕೊಂಡು ಹೋಗಿದೀವಲ್ಲ. ಅವ್ರಿಬ್ರು ಒಟ್ಟೊಟ್ಟಿಗೆ ಹೋಗಿದ್ರಲ್ಲ ಕಪ್ಪಲ್ಗಳು. ಅವರು ಒಟ್ಟಿಗೆ ಹೋಯ್ತು. ಇವ್ರು ಮಾತ್ರ ನಾನು ಬಲ್ತಲ್ಲೇ ಸಿಗಾಕೊಂಡಿದ್ದೆ ಅನ್ಸತ್ತಲ್ಲ ನೀನು? ಇಲ್ಲ ಸ್ಟಾಪ್ ಆಗೋಯ್ತು. ನಿಧಾನಕ್ಕೆ ಬಂದಿಷ್ಟೇ. ಗೈಸ್ ಇಲ್ಲಿ ಇನ್ನೊಂದು ವಿಲ್ಲಾ ಇದೆ ಅಂತೆ. ಸೊ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಐ ವಾಸ್ ವೆರಿ ಕ್ಯೂರಿಯಸ್. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು.
ಸೊ ಝೂಮ್ ಔಟ್ ಮಾಡಿಬಿಡ್ತೀನಿ. ಸೊ ಈ ಥರ ಇದೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ಐ ಫೀಲ್ ಲೈಕ್ ಇದು ಕೂಡ ಫ್ಯಾಮಿಲಿ ಬುಕ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಇಲ್ಲೂ ನೋಡಿ ಮಿರರ್ ಇದೆ. ಆ್ಯಂಡ್ ಇದು ಯಾವ ಥರ ಹೇಳ್ತಾರೆ, Airbnb ಥರ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ಇಲ್ಲೇ ಒಂದು ರೂಮ್ ಇದೆ, ಒಂದು ಸಪ್ರೇಟ್ ರೂಮ್ ಇದೆ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ. ಎಲ್ಲರೂ ಬಂದರು ನೋಡೋಕೆ ಇವಾಗ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಈಗ ಮೇಲ್ಗಡೆ ಹೋಗಿ ನೋಡೋಣ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಕೆಳಗಿಂದ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಪೂರಾ ಪ್ರಾಪರ್ಟಿ. ಆ್ಯಂಡ್ ಇದನ್ನು ನಾನು ಆ್ಯಕ್ಚುಲಿ ಇನ್ನೊಂದು ವ್ಲಾಗರ್ ಚಾನಲಲ್ಲಿ ನೋಡಿದ್ದೆ. ಸೊ ಅದನ್ನ ನೋಡಿದೆ ನಾನು ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು. ಇಲ್ಲಿ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಸೊ ಇದು ಫ್ರಂಟು, ನಾವು ಎಲ್ಲಿಂದ ಎಂಟರ್ ಆದ್ವಿ ಅಲ್ವಾ, ಅವಾಗಲೆಲ್ಲ ವೀಡಿಯೋ ಮಾಡಿದ್ವಲ್ಲ, ಸೊ ಅಲ್ಲಿಂದ. ಸೊ ಇಲ್ಲೇ ನೋಡ್ಬೋದು. ಆ್ಯಂಡ್ ಇಲ್ಲಿ ಒಂದು ರೂಮ್ ಇದೆ ಇನ್ನೊಂದು. ಸೊ ಈ ರೂಮ್ ಕೂಡ ಸೇಮ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಈ ಥರ ಇದೆ, ಚೆನ್ನಾಗಿದೆಲ್ಲ ಇದು. ಆ್ಯಕ್ಚುಲಿ ಒಂದು ತಮಿಳ್ ಕಾಂಟೆಂಟ್ ಕ್ರಿಯೇಟರ್ ಚಾನಲಲ್ಲಿ ನಾನು ನೋಡಿದ್ದೆ. ಸೊ ಅದು ನೋಡಿ ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಓಕೆ, ಸೊ ಈಗ ಇಲ್ಲಿ ಮೇಲಿಂದ ವ್ಯೂ ನೋಡ್ಬೋದು. ಸೊ ಇಟ್ಸ್ ಲೈಕ್ ಇಲ್ಲಿಂದಾನೆ ಪೂಲ್ ವ್ಯೂ ಇದೆ. ಐ ಲೈಕ್ ದಟ್. ಇಲ್ಲಿ ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಚೆನ್ನಾಗಿದೆ. ಸ್ಮೋಕ್ ಮಾಡೋದಕ್ಕೆ ಚೆನ್ನಾಗಿದೆ, ಸ್ಮೋಕ್ ಝೋನ್ ಥರ. ನಮಗೆ ಯೂಸ್ ಆಗಲ್ಲ, ಬಟ್ ದೆನ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದು. ಸೊ ಒಂದು ದಿನಕ್ಕೆ ಈ ರೂಮ್ಸು 22,000 ಬರುತ್ತೆ. ಕ್ರೇಜಿ ಅಲ್ವಾ? ಅಂದರೆ ನಾನು ವಯನಾಡಲ್ಲಿ ಇನ್ನೊಂದು ರೆಸಾರ್ಟಲ್ಲಿ ಯಾವಾಗಲೂ ಸ್ಟೇ ಮಾಡಿದ್ದೆ. ಅವ್ರದ್ದು ಆಲ್ಮೋಸ್ಟ್ 25 ಇತ್ತು. ಇಷ್ಟು ಚೆನ್ನಾಗಿದೆ ಆ್ಯಂಡ್ ಪೂರಾ ಫ್ಯಾಮಿಲಿ ಸ್ಟೇ ಮಾಡ್ಬೋದು ಅಂತಂದರೆ ಕೊಡ್ಬೋದು ಅಲ್ಲಮ್ಮ? 22,000 ಅಂತೆ ಒನ್ ಡೇಗೆ. ಒನ್ ಡೇ? ಹಾಂ, ಇದು ಡೇ ಆ್ಯಂಡ್ ನೈಟ್ 3 days ಅಂದ್ರೆ ಅಲ್ಲಿಗೆ 70,000. ಗೈಸ್ ಇವ್ರಿಗೆ ಅಮ್ಮ ಎಲ್ಲೋದ್ರೂ ಫೋನ್ ಇಟ್ಕೊಂಡು ಕೂತ್ಕೋತಾರೆ. ನಮ್ಮಮ್ಮ ಯಾಕೆ ಹಿಂಗೆ ಬಿಟ್ಕೊಂಡು ಗೊತ್ತಿಲ್ಲ ಗೈಸ್. ರೆಸಾರ್ಟಿಗೆ ಕರ್ಕೊಂಬಂದಿದ್ದೀನಿ, ಇಂಥ ನೇಚರ್ನ ಸವಿಯ ಬಿಟ್ಟು ಫೋನ್ ಇಟ್ಕೊಂಡು ಕೂತವ್ರು ನೋಡಿ. ಇಲ್ಲಿ ಮಗಳು ಇಲ್ಲಿ, ಅಮ್ಮ ಅಲ್ಲಿ. ಕುತ್ಕೋತಿ ಅಷ್ಟೇ ನೀನು? ಮಜಾ ಬರ್ತದ. ಆ ಕಡೆ ಕುತ್ಕೋಬೋದು, ಇಬ್ರು ಕುತ್ಕೋಬೋದು. ಈ ಥರ ಒಂದು ಸ್ವಿಂಗ್ ಮಾಡಿಸ್ಬಿಡ್ಬೇಕು, ಈ ಥರ ಜಾಗ ಮಾಡ್ಕೊಂಡು. ಬೆಂಗಳೂರು ಈ ಥರ ಮನೆ ಎಲ್ಲಿ ಮಾಡ್ಕೊಂಡು ಇಂಥ ಕಡೆನೇ ಮಾಡ್ಕೋಬೇಕು ಅಲ್ವಾ? ಹೌದು, ಮಜಾ ಬರ್ತದೆ. ಅಪ್ಪ ಗೈಸ್, ಇವಾಗ ನಾನು ಮತ್ತು ಅಮ್ಮ ಒಂದು ರೂಮಲ್ಲೇ ಕುತ್ಕೊಂಡಿದ್ದೀವಿ. ಸೊ ಅಪ್ಪ ಅಂದೆಲ್ಲ ಆ ರೂಮಿಗೆ ಹಾಕ್ಬಿಟ್ಟಿದ್ದೀನಿ, ಬಿಕಾಸ್ ಒಂದು ಬಟ್ಟೆ ಚೇಂಜ್ ಮಾಡಬೇಕಿತ್ತು ಅಂತ. ಆ್ಯಂಡ್ ನಾಳೆ ಅಣ್ಣ ಮತ್ತು ಅದಕ್ಕಿದು ಆ್ಯನಿವರ್ಸರಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಕೇಕಿಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಹೇಳಿದ್ದೀನಿ ರಿಸೆಪ್ಷನಲ್ಲಿ ಅದನ್ನೆಲ್ಲ ತರಿಸೋದಕ್ಕೆ ಅಂತೆಲ್ಲ ಹೇಳಿಬಿಟ್ಟು. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದು ಸ್ವಲ್ಪ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಆಟೋಗೆ ಹೇಳಿ ಏನೇನೋ ಅರೇಂಜ್ಮೆಂಟ್ ಮಾಡಿ ತರಿಸ್ಬೇಕು. ಸೊ ನಾನು ಸ್ವಲ್ಪ ಟೈಮ್ ತೊಗೋದಿದ್ದೆ. ಥ್ರೂ ಔಟ್ ದ ಡೇ ಹೊರಗಡೆ ಇದ್ವಲ್ಲ, ಆ್ಯಂಡ್ ಸಖತ್ತು ಪೂಲಲ್ಲಿ ಆಟಾಡ್ಕೋದಕ್ಕೂ ಸಖತ್ತು ಎನರ್ಜಿ ಏನೋ ಡ್ರೈನ್ ಆಯಿತು. ನಮ್ಮಮ್ಮ ಏನು ನೋಡ್ತವ್ರೆ? ಹೆಡ್ಫೋನ್ಸ್ ಹಾಕ್ಕೊಂಡಿದ್ದೀರಮ್ಮ? ಸುಮ್ಮನೆ ನಾವು ಓದ್ತವ್ರೆ ಕೂತ್ಕೊಂಡು. ಏನು ಓದ್ತಾ ಇದ್ದೀರಾ? ಹಾಂ, ಅವರು ಮಾತಾಡೋಕೆ ರೆಡಿ ಇಲ್ಲ ನನ್ನ ಜೊತೆ. ಸೊ ಇವಾಗ ಆ ರೂಮಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಾಯಿದ್ದೀರಾ? ನೀವು ಬಟ್ಟೆ ಚೇಂಜ್ ಮಾಡಿಲ್ಲ? ಹಾಂ, ನೀವೇ ಎಲ್ಲ ಹಂಗೆ ಕೂತಿದ್ದಾರೆ ಗೈಸ್. ಇಲ್ಲಿ ಅದು ಮೂವಿ ಓಡ್ತಾ ಇದೆ. ಈ ರೂಮ್ ನೋಡಿ ಗೈಸ್, ಸಖತ್ತಾಗಿದೆ. ಇವತ್ತು ಊಟಕ್ಕೆ ಹೊರಗಡೆ ಹೋಗೋ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ರೂಮಲ್ಲೇ ತಿಂತಾಯಿದ್ವಿ. ರೂಮಲ್ಲೇ ತಿನ್ಕೊಂಡ್ಬಂದೆ. ಇವಾಗ ನಂಗೆ ಬೇರೆನೂ ತಿನ್ಬೇಕು ಅನ್ನಿಸ್ತಲ್ಲ. ನಂದು ರೆಗ್ಯುಲರ್ ಪನ್ನೀರು, ದಾಲು, ರೈಸು ಅಷ್ಟೇ. ಗೈಸ್, ಇವಾಗ ನಾವು 3 ಜನನು ವಾಕಿಂಗ್ ಅಂತ ಹೇಳ್ಬಿಟ್ಟು ಬಂದ್ವಿ. ನೆನ್ನೆ ವಾಕ್ ಮಾಡೋಕ್ಕಾಗಿರಲಿಲ್ಲ, ಅವ್ರ ರೂಮಿಗೆ ಹೋಗಿದ್ರೆ ಸಾಕೋನಾಗಿತ್ತು. ಸೊ ಹಾಗಾಗಿ ಇವತ್ತು ಇಲ್ಲಿ ಲಾಸ್ಟ್ ಡೇ ಸ್ಟೇ ಇರೋದು. ಹಾಗಾಗಿ ಇರೋದಿರ್ತೀವಿ, ಹೆಂಗೂ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ, ರಾತ್ರಿನೂ ಸ್ವಲ್ಪ ಫೀಲ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಎಂಟಿ ರೋಡಲ್ಲಿ ವಾಕ್ ಮಾಡೋ ಮಜಾನೇ ಬೇರೆ ಗೈಸ್, ಅಲ್ಲ ಅಷ್ಟು ಹೋಗಿರ್ಬೇಕಾಗಿತ್ತು ಈಗ ಅಲ್ವಾ? ತಿರ್ಗದೆ ಅವಳು. ಗೈಸ್, ಫೈನಲಿ ನಮ್ಮಪ್ಪ
ಪ್ಯಾಂಟ್ ಹಾಕೊಂಡಿದ್ದಾರೆ ನೋಡಿ, ಅದು ನನ್ನ ಪ್ಯಾಂಟು. ಸೊ ನಾನು ಅದು ಹಾಕೊಳ್ಳಲ್ಲ, ನೀವು ಹಾಕೊಳ್ಳಿ ಅಂತ ಹೇಳಿದೆ. ಏನು ಬ್ರ್ಯಾಂಡ್ ನ್ಯೂ ಪ್ಯಾಂಟ್ ಅದು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬ್ರ್ಯಾಂಡಿಂಗ್ದಲ್ಲಿ ಹಂಗೆ ಇದೆ. ವುಮೆನ್ ಅಂತ ಬೇರೆ ಬರೆದ್ಬಿಟ್ಟಿದ್ದಾರೆ, ವಿಮೆನ್ ಕ್ಲಬ್ ಅಂತ. ವಿಮೆನ್ ಕ್ಲಬ್ಗೆ ಜಾಯ್ನ್ ಆದ್ರ ಅಪ್ಪಾಜಿ? ಹಾಂ, ಬನೀನ್ ಬಿಟ್ಟಿಲ್ವಲ್ಲ, ಅಲ್ಲಿ ಮನೇಲೂ ಬನೀನು, ಎಲ್ಲೂ ಬನೀನು. ಪೂಲಿಗೂ ಹಾಕೊಂಡಿದ್ರಾ? ಪೂಲಿಗೆ ಶರ್ಟ್ ಹಾಕೊಂಡಿತ್ತು. ಪೂಲಿಗೆ ಶರ್ಟ್ ಹಾಕಿದ್ರಲ್ವಾ ಇಲ್ಲಿ? ಮಲ್ಕೊಳಲ್ವಾ? ಮಲ್ಕೊಳಲ್ವಾ? ಮಲಗಿದ್ದೆ, ನೀವು ಆರಾಮ್ ಮಾಡೋದಕ್ಕೆ ಅದು ಬಂದೆ. ಆರಾಮ್ ಮಾಡೋಲ್ವಾ ಅಪ್ಪಾಜಿ? ಯಾಕೆ ಸ್ವಿಂಗ್ ಮಾಡ್ತೀಯ? ಯಾಕೆ ಆರಾಮ್ ಮಾಡಿದೆ? ವೆಹಿಕಲ್ನಲ್ಲಿ ಹೋಗ್ಲಿ ಆಯ್ತು. ಹೊಟ್ಟೆ ಮುಚ್ಕೊಬಿಟ್ಟು ಅದ್ಲಿಗೆ. ಒಳ್ಳೆ ಕತೆ. ಇಲ್ಲ, ನನಗೂ ಒಂದೊಂದ್ಸಲ ಹಂಗೆ ಆಗುತ್ತೆ. ಏನೋ ಮಾತಾಡಕ್ಕೆ ಹೋಗಿ ಏನೋ ಮಾತಾಡ್ತೀನಿ. ಟೆನ್ಷನ್ ಆಗುತ್ತೆ ಅಪ್ಪಾಜಿ. ಆ್ಯಂಡ್ ಇದ್ಯಾವುದೋ ಮೂವಿ ನೋಡ್ತವ್ರೆ. ನಾನು ಎಷ್ಟು ಡಿಬೇಟ್ ಮಾಡ್ತಾ ಇದ್ವಿ, ತೆಲುಗು, ತಮಿಳ್, ಮಲಯಾಳಂ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ಲಿ ಅದು ತಮಿಳ್ ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಹಾಕೊಂಡು ನೋಡ್ತಾ ಇದ್ರು ಟ್ರಾನ್ಸ್ಲೇಷನ್ ಥರ. ಏನೋ ಅದು ವಾಯ್ಸ್ ಡಬ್ಬಿಂಗ್ ಇರುತ್ತಲ್ಲ ಅದರಲ್ಲಿ. ಆಡಿಯೋ ಕೇಳಿಸ್ಕೊಳ್ಳೋದು ಓಕೆ, ಈ ಸಾಂಗ್ ಹಾಳಾಗ್ತಾರೆ ಗೊತ್ತಾ, ಡಬ್ಬಿಂಗ್ ಸಾಂಗ್ಸ್ಗಳು ನೆಕ್ಸ್ಟ್ ಲೆವೆಲ್ ನಗು ಬರುತ್ತೆ ನೋಡಿದ್ರೆ.